ಇರಾನ್ ಅತ್ಯಂತ ಪ್ರಮುಖವಾದಂತಹ ಬ್ರಿಡ್ಜ್ ಮೇಲೆ ಅಟ್ಯಾಕ್ ಮಾಡಿದೆ. ಅದು ಬಹರೇನ್ ಮತ್ತು ಯುಎಇ ನಡುವೆ ಸಂಪರ್ಕವನ್ನ ಕಲ್ಪಿಸುವಂತಹ ಒಂದು ಸೇತುವೆ. ಆ ಇಂಪಾರ್ಟೆಂಟ್ ಸೇತುವೆಯನ್ನ ಇವತ್ತು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದೆ. 25 ಕಿಲೋಮೀಟರ್ ಉದ್ದದ ಸೇತುವೆ ಹಾನಿಯಾಗಿದೆ. ಯುಎಇ ಮತ್ತು ಬಹರೇನ್ ಅನ್ನು ಸಂಪರ್ಕಿಸುವಂತಹ ಸೇತುವೆಯನ್ನು ಟಾರ್ಗೆಟ್ ಮಾಡಿ ಕ್ಷಿಪಣಿ ದಾಳಿ ಮಾಡಿದ್ರು. ಈ ಕ್ಷಿಪಣಿ ದಾಳಿಯಿಂದಾಗಿ 25 ಕಿಲೋಮೀಟರ್ ಸೇತುವೆ ನಾಶ ಆಗಿದೆ. ಯುಎಇ ಮತ್ತು ಬಹರೇನ್ ಈ ಎರಡೂ ರಾಷ್ಟ್ರಗಳನ್ನ ಸಂಪರ್ಕಿಸುವಂತಹ ಅತ್ಯಂತ ಪ್ರಮುಖವಾದಂತಹ ಸೌದಿಯ ಸೇತುವೆ ಇದು. ಈ ಒಂದು ಸೇತುವೆಯನ್ನ ಟಾರ್ಗೆಟ್ ಮಾಡಿಕೊಂಡು ಕ್ಷಿಪಣಿ ದಾಳಿ ಮಾಡಿರೋದು ಇರಾನ್. ಇದರಿಂದಾಗಿ ಎರಡೂ ರಾಷ್ಟ್ರಗಳ ನಡುವಿನ ಸಂಪರ್ಕ ಈಗ ಕಡಿತ ಆಗಿದೆ. ಬೈ ರೋಡ್ ಸಂಪರ್ಕವನ್ನ ಕಲ್ಪಿಸುವಂತಹ ಸೇತುವೆ ಇದಾಗಿತ್ತು. ಇವತ್ತಲ್ಲಿ ಕಂಪ್ಲೀಟ್ ಆಗಿ ವಿಮಾನಗಳ ಹಾರಾಟಗಳು ಕ್ಯಾನ್ಸಲ್ ಆಗಿದೆ, ರದ್ದಾಗಿದೆ. ಯಾರು ಕೂಡ ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಗಳಿಗೆ ಹೋಗಕ್ಕಾಗ್ತಾ ಇಲ್ಲ. ಇಂತಹ ಒಂದು ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿರೋದು ಮಧ್ಯಪ್ರಾಚ್ಯದಲ್ಲಿ. ಇಂತಹ ಒಂದು ಮಧ್ಯಪ್ರಾಚ್ಯದಲ್ಲಿ ಒಂದು ಪ್ರಮುಖವಾದಂತಹ ಸೇತುವೆ ಏನಿದೆ, ಅದು ಯುಎಇ ಮತ್ತು ಬಹರೇನ್ ಅನ್ನ ಸಂಪರ್ಕಿಸುವಂತಹ ಸುಮಾರು 25 ಕಿಲೋಮೀಟರ್ ಉದ್ದದ ಸೇತುವೆ ಅದು. ಆ ಸೇತುವೆಯನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಇರಾನ್ ಅತ್ಯಂತ ಪ್ರಮುಖವಾದಂತಹ ಬ್ರಿಡ್ಜ್ ಮೇಲೆ ಅಟ್ಯಾಕ್ ಮಾಡಿದೆ. ಅದು ಬಹರೇನ್ ಮತ್ತು ಯುಎಇ ನಡುವೆ ಸಂಪರ್ಕವನ್ನ ಕಲ್ಪಿಸುವಂತಹ ಒಂದು ಸೇತುವೆ. ಆ ಇಂಪಾರ್ಟೆಂಟ್ ಸೇತುವೆಯನ್ನ ಇವತ್ತು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದೆ. 25 ಕಿಲೋಮೀಟರ್ ಉದ್ದದ ಸೇತುವೆ ಹಾನಿಯಾಗಿದೆ. ಯುಎಇ ಮತ್ತು ಬಹರೇನ್ ಅನ್ನು ಸಂಪರ್ಕಿಸುವಂತಹ ಸೇತುವೆಯನ್ನು ಟಾರ್ಗೆಟ್ ಮಾಡಿ ಕ್ಷಿಪಣಿ ದಾಳಿ ಮಾಡಿದ್ರು. ಈ ಕ್ಷಿಪಣಿ ದಾಳಿಯಿಂದಾಗಿ 25 ಕಿಲೋಮೀಟರ್ ಸೇತುವೆ ನಾಶ ಆಗಿದೆ. ಯುಎಇ ಮತ್ತು ಬಹರೇನ್ ಈ ಎರಡೂ ರಾಷ್ಟ್ರಗಳನ್ನ ಸಂಪರ್ಕಿಸುವಂತಹ ಅತ್ಯಂತ ಪ್ರಮುಖವಾದಂತಹ ಸೌದಿಯ ಸೇತುವೆ ಇದು. ಈ ಒಂದು ಸೇತುವೆಯನ್ನ ಟಾರ್ಗೆಟ್ ಮಾಡಿಕೊಂಡು ಕ್ಷಿಪಣಿ ದಾಳಿ ಮಾಡಿರೋದು ಇರಾನ್. ಇದರಿಂದಾಗಿ ಎರಡೂ ರಾಷ್ಟ್ರಗಳ ನಡುವಿನ ಸಂಪರ್ಕ ಈಗ ಕಡಿತ ಆಗಿದೆ. ಬೈ ರೋಡ್ ಸಂಪರ್ಕವನ್ನ ಕಲ್ಪಿಸುವಂತಹ ಸೇತುವೆ ಇದಾಗಿತ್ತು. ಇವತ್ತಲ್ಲಿ ಕಂಪ್ಲೀಟ್ ಆಗಿ ವಿಮಾನಗಳ ಹಾರಾಟಗಳು ಕ್ಯಾನ್ಸಲ್ ಆಗಿದೆ, ರದ್ದಾಗಿದೆ. ಯಾರು ಕೂಡ ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಗಳಿಗೆ ಹೋಗಕ್ಕಾಗ್ತಾ ಇಲ್ಲ. ಇಂತಹ ಒಂದು ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿರೋದು ಮಧ್ಯಪ್ರಾಚ್ಯದಲ್ಲಿ. ಇಂತಹ ಒಂದು ಮಧ್ಯಪ್ರಾಚ್ಯದಲ್ಲಿ ಒಂದು ಪ್ರಮುಖವಾದಂತಹ ಸೇತುವೆ ಏನಿದೆ, ಅದು ಯುಎಇ ಮತ್ತು ಬಹರೇನ್ ಅನ್ನ ಸಂಪರ್ಕಿಸುವಂತಹ ಸುಮಾರು 25 ಕಿಲೋಮೀಟರ್ ಉದ್ದದ ಸೇತುವೆ ಅದು. ಆ ಸೇತುವೆಯನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಇರಾನ್ ಅತ್ಯಂತ ಪ್ರಮುಖವಾದಂತಹ ಬ್ರಿಡ್ಜ್ ಮೇಲೆ ಅಟ್ಯಾಕ್ ಮಾಡಿದೆ. ಅದು ಬಹರೇನ್ ಮತ್ತು ಯುಎಇ ನಡುವೆ ಸಂಪರ್ಕವನ್ನ ಕಲ್ಪಿಸುವಂತಹ ಒಂದು ಸೇತುವೆ. ಆ ಇಂಪಾರ್ಟೆಂಟ್ ಸೇತುವೆಯನ್ನ ಇವತ್ತು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದೆ. 25 ಕಿಲೋಮೀಟರ್ ಉದ್ದದ ಸೇತುವೆ ಹಾನಿಯಾಗಿದೆ. ಯುಎಇ ಮತ್ತು ಬಹರೇನ್ ಅನ್ನು ಸಂಪರ್ಕಿಸುವಂತಹ ಸೇತುವೆಯನ್ನು ಟಾರ್ಗೆಟ್ ಮಾಡಿ ಕ್ಷಿಪಣಿ ದಾಳಿ ಮಾಡಿದ್ರು. ಈ ಕ್ಷಿಪಣಿ ದಾಳಿಯಿಂದಾಗಿ 25 ಕಿಲೋಮೀಟರ್ ಸೇತುವೆ ನಾಶ ಆಗಿದೆ. ಯುಎಇ ಮತ್ತು ಬಹರೇನ್ ಈ ಎರಡೂ ರಾಷ್ಟ್ರಗಳನ್ನ ಸಂಪರ್ಕಿಸುವಂತಹ ಅತ್ಯಂತ ಪ್ರಮುಖವಾದಂತಹ ಸೌದಿಯ ಸೇತುವೆ ಇದು. ಈ ಒಂದು ಸೇತುವೆಯನ್ನ ಟಾರ್ಗೆಟ್ ಮಾಡಿಕೊಂಡು ಕ್ಷಿಪಣಿ ದಾಳಿ ಮಾಡಿರೋದು ಇರಾನ್. ಇದರಿಂದಾಗಿ ಎರಡೂ ರಾಷ್ಟ್ರಗಳ ನಡುವಿನ ಸಂಪರ್ಕ ಈಗ ಕಡಿತ ಆಗಿದೆ. ಬೈ ರೋಡ್ ಸಂಪರ್ಕವನ್ನ ಕಲ್ಪಿಸುವಂತಹ ಸೇತುವೆ ಇದಾಗಿತ್ತು. ಇವತ್ತಲ್ಲಿ ಕಂಪ್ಲೀಟ್ ಆಗಿ ವಿಮಾನಗಳ ಹಾರಾಟಗಳು ಕ್ಯಾನ್ಸಲ್ ಆಗಿದೆ, ರದ್ದಾಗಿದೆ. ಯಾರು ಕೂಡ ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಗಳಿಗೆ ಹೋಗಕ್ಕಾಗ್ತಾ ಇಲ್ಲ. ಇಂತಹ ಒಂದು ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿರೋದು ಮಧ್ಯಪ್ರಾಚ್ಯದಲ್ಲಿ. ಇಂತಹ ಒಂದು ಮಧ್ಯಪ್ರಾಚ್ಯದಲ್ಲಿ ಒಂದು ಪ್ರಮುಖವಾದಂತಹ ಸೇತುವೆ ಏನಿದೆ, ಅದು ಯುಎಇ ಮತ್ತು ಬಹರೇನ್ ಅನ್ನ ಸಂಪರ್ಕಿಸುವಂತಹ ಸುಮಾರು 25 ಕಿಲೋಮೀಟರ್ ಉದ್ದದ ಸೇತುವೆ ಅದು. ಆ ಸೇತುವೆಯನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಇರಾನ್ ಅತ್ಯಂತ ಪ್ರಮುಖವಾದಂತಹ ಬ್ರಿಡ್ಜ್ ಮೇಲೆ ಅಟ್ಯಾಕ್ ಮಾಡಿದೆ. ಅದು ಬಹರೇನ್ ಮತ್ತು ಯುಎಇ ನಡುವೆ ಸಂಪರ್ಕವನ್ನ ಕಲ್ಪಿಸುವಂತಹ ಒಂದು ಸೇತುವೆ.
ಆ ಇಂಪಾರ್ಟೆಂಟ್ ಸೇತುವೆಯನ್ನೇ ಇವತ್ತು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದೆ. 25 ಕಿಲೋಮೀಟರ್ ಉದ್ದದ ಸೇತುವೆ ಹಾನಿಯಾಗಿದೆ. ಯುಎಇ ಮತ್ತು ಬಹರೇನ್ ಅನ್ನು ಸಂಪರ್ಕಿಸುವಂತಹ ಸೇತುವೆಯನ್ನು ಟಾರ್ಗೆಟ್ ಮಾಡಿ ಕ್ಷಿಪಣಿ ದಾಳಿ ಮಾಡುವುದು. ಈ ಕ್ಷಿಪಣಿ ದಾಳಿಯಿಂದಾಗಿ 25 ಕಿಲೋಮೀಟರ್ ಸೇತುವೆ ನಾಶ ಆಗಿದೆ. ಯುಎಇ ಮತ್ತು ಬಹರೇನ್ ಈ ಎರಡೂ ರಾಷ್ಟ್ರಗಳನ್ನ ಸಂಪರ್ಕಿಸುವಂತಹ ಅತ್ಯಂತ ಪ್ರಮುಖವಾದಂತಹ ಸೌದಿಯ ಸೇತುವೆ ಇದು. ಈ ಒಂದು ಸೇತುವೆಯನ್ನ ಟಾರ್ಗೆಟ್ ಮಾಡಿಕೊಂಡು ಕ್ಷಿಪಣಿ ದಾಳಿ ಮಾಡಿರೋದು ಇರಾನ್. ಇದರಿಂದಾಗಿ ಎರಡೂ ರಾಷ್ಟ್ರಗಳ ನಡುವಿನ ಸಂಪರ್ಕ ಈಗ ಕಡಿತ ಆಗಿದೆ. ಬೈ ರೋಡ್ ಸಂಪರ್ಕವನ್ನ ಕಲ್ಪಿಸುವಂತಹ ಸೇತುವೆ ಇದಾಗಿತ್ತು. ಇವತ್ತಲ್ಲಿ ಕಂಪ್ಲೀಟ್ ಆಗಿ ವಿಮಾನಗಳ ಹಾರಾಟಗಳು ಕ್ಯಾನ್ಸಲ್ ಆಗಿದೆ, ರದ್ದಾಗಿದೆ. ಯಾರು ಕೂಡ ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಗಳಿಗೆ ಹೋಗಕ್ಕಾಗ್ತಾ ಇಲ್ಲ. ಇಂತಹ ಒಂದು ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿರೋದು ಮಧ್ಯಪ್ರಾಚ್ಯದಲ್ಲಿ. ಇಂತಹ ಒಂದು ಮಧ್ಯಪ್ರಾಚ್ಯದಲ್ಲಿ ಒಂದು ಪ್ರಮುಖವಾದಂತಹ ಸೇತುವೆ ಏನಿದೆ ಅದು ಯುಎಇ ಮತ್ತು ಬಹರೇನ್ ಅನ್ನ ಸಂಪರ್ಕಿಸುವಂತಹ ಸುಮಾರು 25 ಕಿಲೋಮೀಟರ್ ಉದ್ದದ ಸೇತುವೆ ಅದು. ಆ ಸೇತುವೆಯನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಇರಾನ್ ಅತ್ಯಂತ ಪ್ರಮುಖವಾದಂತಹ ಬ್ರಿಡ್ಜ್ ಮೇಲೆ ಅಟ್ಯಾಕ್ ಮಾಡಿದೆ. ಅದು ಬಹರೇನ್ ಮತ್ತು ಯುಎಇ ನಡುವೆ ಸಂಪರ್ಕವನ್ನ ಕಲ್ಪಿಸುವಂತಹ ಒಂದು ಸೇತುವೆ. ಆ ಇಂಪಾರ್ಟೆಂಟ್ ಸೇತುವೆಯನ್ನೇ ಇವತ್ತು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದೆ. 25 ಕಿಲೋಮೀಟರ್ ಉದ್ದದ ಸೇತುವೆ ಹಾನಿಯಾಗಿದೆ. ಯುಎಇ ಮತ್ತು ಬಹರೇನ್ ಅನ್ನು ಸಂಪರ್ಕಿಸುವಂತಹ ಸೇತುವೆಯನ್ನು ಟಾರ್ಗೆಟ್ ಮಾಡಿ ಕ್ಷಿಪಣಿ ದಾಳಿ ಮಾಡುವುದು. ಈ ಕ್ಷಿಪಣಿ ದಾಳಿಯಿಂದಾಗಿ 25 ಕಿಲೋಮೀಟರ್ ಸೇತುವೆ ನಾಶ ಆಗಿದೆ. ಯುಎಇ ಮತ್ತು ಬಹರೇನ್ ಈ ಎರಡೂ ರಾಷ್ಟ್ರಗಳನ್ನ ಸಂಪರ್ಕಿಸುವಂತಹ ಅತ್ಯಂತ ಪ್ರಮುಖವಾದಂತಹ ಸೌದಿಯ ಸೇತುವೆ ಇದು. ಈ ಒಂದು ಸೇತುವೆಯನ್ನ ಟಾರ್ಗೆಟ್ ಮಾಡಿಕೊಂಡು ಕ್ಷಿಪಣಿ ದಾಳಿ ಮಾಡಿರೋದು ಇರಾನ್. ಇದರಿಂದಾಗಿ ಎರಡೂ ರಾಷ್ಟ್ರಗಳ ನಡುವಿನ ಸಂಪರ್ಕ ಈಗ ಕಡಿತ ಆಗಿದೆ. ಬೈ ರೋಡ್ ಸಂಪರ್ಕವನ್ನ ಕಲ್ಪಿಸುವಂತಹ ಸೇತುವೆ ಇದಾಗಿತ್ತು. ಇವತ್ತಲ್ಲಿ ಕಂಪ್ಲೀಟ್ ಆಗಿ ವಿಮಾನಗಳ ಹಾರಾಟಗಳು ಕ್ಯಾನ್ಸಲ್ ಆಗಿದೆ, ರದ್ದಾಗಿದೆ. ಯಾರು ಕೂಡ ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಗಳಿಗೆ ಹೋಗಕ್ಕಾಗ್ತಾ ಇಲ್ಲ. ಇಂತಹ ಒಂದು ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿರೋದು ಮಧ್ಯಪ್ರಾಚ್ಯದಲ್ಲಿ. ಇಂತಹ ಒಂದು ಮಧ್ಯಪ್ರಾಚ್ಯದಲ್ಲಿ ಒಂದು ಪ್ರಮುಖವಾದಂತಹ ಸೇತುವೆ ಏನಿದೆ ಅದು ಯುಎಇ ಮತ್ತು ಬಹರೇನ್ ಅನ್ನ ಸಂಪರ್ಕಿಸುವಂತಹ ಸುಮಾರು 25 ಕಿಲೋಮೀಟರ್ ಉದ್ದದ ಸೇತುವೆ ಅದು. ಆ ಸೇತುವೆಯನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಇರಾನ್ ಅತ್ಯಂತ ಪ್ರಮುಖವಾದಂತಹ ಬ್ರಿಡ್ಜ್ ಮೇಲೆ ಅಟ್ಯಾಕ್ ಮಾಡಿದೆ. ಅದು ಬಹರೇನ್ ಮತ್ತು ಯುಎಇ ನಡುವೆ ಸಂಪರ್ಕವನ್ನ ಕಲ್ಪಿಸುವಂತಹ ಒಂದು ಸೇತುವೆ. ಆ ಇಂಪಾರ್ಟೆಂಟ್ ಸೇತುವೆಯನ್ನೇ ಇವತ್ತು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದೆ. 25 ಕಿಲೋಮೀಟರ್ ಉದ್ದದ ಸೇತುವೆ ಹಾನಿಯಾಗಿದೆ. ಯುಎಇ ಮತ್ತು ಬಹರೇನ್ ಅನ್ನು ಸಂಪರ್ಕಿಸುವಂತಹ ಸೇತುವೆಯನ್ನು ಟಾರ್ಗೆಟ್ ಮಾಡಿ ಕ್ಷಿಪಣಿ ದಾಳಿ ಮಾಡುವುದು. ಈ ಕ್ಷಿಪಣಿ ದಾಳಿಯಿಂದಾಗಿ 25 ಕಿಲೋಮೀಟರ್ ಸೇತುವೆ ನಾಶ ಆಗಿದೆ. ಯುಎಇ ಮತ್ತು ಬಹರೇನ್ ಈ ಎರಡೂ ರಾಷ್ಟ್ರಗಳನ್ನ ಸಂಪರ್ಕಿಸುವಂತಹ ಅತ್ಯಂತ ಪ್ರಮುಖವಾದಂತಹ ಸೌದಿಯ ಸೇತುವೆ ಇದು. ಈ ಒಂದು ಸೇತುವೆಯನ್ನ ಟಾರ್ಗೆಟ್ ಮಾಡಿಕೊಂಡು ಕ್ಷಿಪಣಿ ದಾಳಿ ಮಾಡಿರೋದು ಇರಾನ್. ಇದರಿಂದಾಗಿ ಎರಡೂ ರಾಷ್ಟ್ರಗಳ ನಡುವಿನ ಸಂಪರ್ಕ ಈಗ ಕಡಿತ ಆಗಿದೆ. ಬೈ ರೋಡ್ ಸಂಪರ್ಕವನ್ನ ಕಲ್ಪಿಸುವಂತಹ ಸೇತುವೆ ಇದಾಗಿತ್ತು. ಇವತ್ತಲ್ಲಿ ಕಂಪ್ಲೀಟ್ ಆಗಿ ವಿಮಾನಗಳ ಹಾರಾಟಗಳು ಕ್ಯಾನ್ಸಲ್ ಆಗಿದೆ, ರದ್ದಾಗಿದೆ. ಯಾರು ಕೂಡ ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಗಳಿಗೆ ಹೋಗಕ್ಕಾಗ್ತಾ ಇಲ್ಲ. ಇಂತಹ ಒಂದು ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿರೋದು ಮಧ್ಯಪ್ರಾಚ್ಯದಲ್ಲಿ. ಇಂತಹ ಒಂದು ಮಧ್ಯಪ್ರಾಚ್ಯದಲ್ಲಿ ಒಂದು ಪ್ರಮುಖವಾದಂತಹ ಸೇತುವೆ ಏನಿದೆ ಅದು ಯುಎಇ ಮತ್ತು ಬಹರೇನ್ ಅನ್ನ ಸಂಪರ್ಕಿಸುವಂತಹ ಸುಮಾರು 25 ಕಿಲೋಮೀಟರ್ ಉದ್ದದ ಸೇತುವೆ ಅದು. ಆ ಸೇತುವೆಯನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ.